ಸಿಂಪಲ್ ಊಟಕ್ಕೆ ಸ್ವಾಗತ. ಇವತ್ತು ಸಿಂಧಿ ಕಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿ ಏನಂತ ನೋಡೋಣವಾ. ಆಲೂಗಡ್ಡೆ, ಬೆಂಡೆಕಾಯಿ, ಕ್ಯಾರೆಟು, ಟೊಮ್ಯಾಟೊ, ಮೆಂತ್ಯ ಬೀಜ, ಬೇಸನ್ ಹಿಟ್ಟು, ಹುಣಸೆಹಣ್ಣಿನ ರಸ ಮತ್ತು ಇಂಗು. ಕಡಿ ಮಾಡಲಿಕ್ಕೆ ದಪ್ಪ ತಳ ಇರೋ ಪಾತ್ರೆ ಬೇಕು. ಬೇಸನ್ ಹಿಟ್ಟು ಹೊತ್ತಬಾರ್ದು ಅಂಥೇಳಿ ದಪ್ಪ ತಳದ ಪಾತ್ರೆ ತೊಗೊತೀವಿ ನಾವು. ಈಗ ಪಾತ್ರೆ ಒಳಗೆ ಎಣ್ಣೆ ಹಾಕಿಬಿಟ್ಟು ತರಕಾರಿಗಳನ್ನು ಎಲ್ಲ ಹುರ್ಕೊಳೋಣಂತೆ. ತರಕಾರಿ ಹುರ್ಕೊಳ್ಳಿಕ್ಕೆ ಸ್ವಲ್ಪ ಎಣ್ಣೆ ಸಾಕು. ಇಲ್ಲಿ ತರಕಾರಿ ಪೂರ ಬೇಯಿಸ್ಕೋಬಾರ್ದು, ಸ್ವಲ್ಪ ಬೇಯಿಸ್ಕೊಂಡು ಮತ್ತೆ ಎತ್ತಿಟ್ಕೋಬೇಕು. ಈಗ ಎಣ್ಣೆ ಒಳಗೆ ಕ್ಯಾರೆಟ್ ಹಾಕಿದ ಮೇಲೆ ಅದನ್ನು ಸ್ವಲ್ಪ ಕೈ ಆಡಿಸಿ, ಆಮೇಲೆ ಬೆಂಡೆಕಾಯಿ, ಆಲೂಗಡ್ಡೆ ಹಾಕಿ. ಈಗ ನೋಡ್ತಿರ್ಬೋದಲ್ಲ, ನಾ ಸಿಂಧಿ ಕಡಿ ಮಾಡ್ತಾ ಇರೋದು. ಅದರೊಳಗೆ ಬೇಳೆ ಯೂಸ್ ಆಗೋದಿಲ್ಲ. ಇದು ಒಂದ್ಸತಿ ಮಾಡಿ ನೋಡಿ ಮನೆಯಲ್ಲಿ, ತುಂಬ ರುಚಿಕರವಾಗಿರುತ್ತೆ. ನಾನಿಲ್ಲಿ ಬೆಂಡೆಕಾಯಿ, ಕ್ಯಾರೆಟು, ಆಲೂಗಡ್ಡೆ ಅಷ್ಟೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬೇರೆ ಬೇರೆ ತರಕಾರಿನೂ ಯೂಸ್ ಮಾಡ್ಕೋಬೋದು. ಈಗ ತರಕಾರಿ ಬೇಯ್ತಿರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೈಯಾಡಿಸಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ತರಕಾರಿ ಅರ್ಧ ಬೆಂದಿದೆ, ಪ್ಲೇಟಲ್ಲಿ ಹಾಕಿ ಸೈಡ್ ಎತ್ತಿಟ್ಕೊಳ್ಳಿ. ಈಗ ಮೆಂತ್ಯ ಬೀಜ ಹಾಕ್ಕೊಳ್ಳೋಣ ಎಣ್ಣೆ ಒಳಗೆ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕು ನಾವು. ಈಗ ಮೆಂತ್ಯ ಬೀಜ ಫ್ರೈ ಆದಮೇಲೆ ಅದಕ್ಕೆ ಬೇಸನ್ ಹಿಟ್ಟು ಹಾಕ್ಕೋಬೇಕು ನಾವೀಗ. ಬೇಸನ್ ಹಿಟ್ಟು ಹೊತ್ತಿದಂಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಅದು ಹೊತ್ತು ಬಿಡುತ್ತೆ. ನನಗಿಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತಾ ಇದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅದಕ್ಕೆ ಕಡಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೀಳತ್ತೆ. ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಅದನ್ನು ಫ್ರೈ ಮಾಡ್ತಾ ಇರಬೇಕು. ಬೇಗ ತೆಗೆದ್ವಿ ಅಂದರೆ ಅದು ಬೆಳ್ಳಗಾಗತ್ತೆ ಕಡಿ. ಅದಕ್ಕೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಅದನ್ನು ಫ್ರೈ ಮಾಡ್ತಾ ಇರಬೇಕು ನಾವು. ನಾನ್ ಸ್ಟಾಪ್ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ತಿಬಿಡತ್ತೆ. ಈಗ ನೋಡಿದ್ರಲ್ಲ ಗೋಲ್ಡನ್ ಬ್ರೌನ್ ಹೆಂಗೆ ಬಂದಿದೆ. ಈ ಕಲರಿಗೆ ಬಂದ ಮೇಲೆ ಸ್ವಲ್ಪ ಖಾರ ಪುಡಿ, ಇಂಗು ಹಾಕಿ ಅದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು. ಖಾರ ಪುಡಿ, ಇಂಗು ಹಾಕಿ ಫ್ರೈ ಮಾಡ್ತಾ ಇರಬೇಕು ಅದನ್ನು ಚೆನ್ನಾಗಿ. ಇಲ್ಲ ಅಂದರೆ ಒಂಥರ ಹಸಿ ಖಾರದ ಸ್ಮೆಲ್ ಬರುತ್ತೆ. ನೀವು ಹೇಗೆ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಇದು ಮಾಡ್ತೀರಾ, ಹಾಗೆ ಅಷ್ಟು ಚೆನ್ನಾಗಿ ಅದ್ರದ್ದು ಅರೋಮಾ ಬರುತ್ತೆ. ಈಗ ನೀರು ಹಾಕ್ತಾ ಇದ್ದೀನಿ. 3-4 ಕಪ್ ನೀರು ಹಾಕಬೇಕು. ಸಾರಿನ ಕನ್ಸಿಸ್ಟೆನ್ಸಿಗೆ ತೊಗೊಂಬರ್ಬೇಕು. ಇದನ್ನು 4-5 ಕಪ್ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ತಳ್ಳು ಮಾಡ್ಕೋಬೇಕು. ಅದಕ್ಕೆ ಈಗ ಅರ್ಧ ಬೆಂದಿರುವ ತರಕಾರಿಯನ್ನು ಆ್ಯಡ್ ಮಾಡ್ಕೋಬೇಕು. ಒಬ್ಬರೊಬ್ರು ಹಸಿ ತರಕಾರಿನೇ ಹಾಕೋತಾರೆ, ನನಗೆ ಅದು ಸೇರೋದಿಲ್ಲ. ಅದಕ್ಕೆ ಅರ್ಧ ಫ್ರೈ ಮಾಡಿದ ವೆಜಿಟೇಬಲ್ಸ್ ಹಾಕೋತೀನಿ. ಅದ್ರದ್ದು ಟೇಸ್ಟ್ ಬೇರೆ ಬರುತ್ತೆ. ಇದಕ್ಕೆ ಈಗ ಸಣ್ಣ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಆ್ಯಡ್ ಮಾಡಬೇಕು. ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಉಪ್ಪು, ಹುಳಿ ನಿಮಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೋಬೇಕು. ಸಿಂಧಿ ಕಡಿ ಸಿಮಿಲರ್ ರಸಮ್ ಸಾರಿಗೆ ಸಿಮಿಲರ್ ಇದ್ದ ಹಾಗೆ ಇದು. ನಾವು ಹೇಗೆ ಚಳಿಗಾಲದಲ್ಲಿ ರಸಮ್ ಚಾವಲ್ ತಿಂತೀವಿ, ಹಾಗೆ ಸೇಮ್ ಸಿಂಧಿ ಕಡಿ ತಿಂತಾರೆ. ಹೇಗೆ ರಸಮ್ ಖಾರ ಹುಳಿಯಾಗಿರುತ್ತೆ, ಹಾಗೆ ಸೇಮ್ ಇದು ಸಿಂಧಿ ಕಡಿನೂ ಸೇಮ್ ಖಾರ ಹುಳಿಯಾಗಿರುತ್ತೆ. ಎಲ್ಲ ಸಾಮಗ್ರಿ ಹಾಕಿದ ಮೇಲೆ ಅದನ್ನು ಕುದಿಲಿಕ್ಕೆ ಬಿಡೋಣಂತೆ. ಲಿಡ್ ಕವರ್ ಮಾಡಿ 10-15 ನಿಮಿಷ ಕುದಿಲಿಕ್ಕೆ ಬಿಡಿ. ಈಗ ನೋಡಿ ಹೇಗೆ ಕುದೀತಾ ಇದೆ ಕಡಿ. ಈಗ ಕಡಿ ರೆಡಿಯಾಗಿದೆ. ಅನ್ನದ ಜೊತೆ ಬಿಸಿ ಬಿಸಿ ಕಡಿ ಹಾಕ್ಕೊಂಡು ಪಾಪಡ್ ನೆಂಚ್ಕೊಂಡು ಇಟ್ಕೊಂಡು ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.